ಪದೇ 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 ಹಿಂದೂ ವಿಚಾರದಲ್ಲಿ ಟಾರ್ಗೆಟ್ ಮಾಡಿಬಿಟ್ರೆ ಕೇಳೋರು ಯಾರು ಇಲ್ಲ ಅನ್ನೋ ಥರನ ಸರ್. ಮೋದಿ ಒಬ್ಬರು ಹಿಂದೂ ಅಲ್ಲ, RSS ಒಬ್ಬರೇ ಹಿಂದೂ ಅಲ್ಲ, BJP ಒಂದೇ ಹಿಂದೂ ಅಲ್ಲ. ಪರ್ಫೆಕ್ಟ್ಲಿ ಕರೆಕ್ಟ್. ಬಟ್ ಹೇಳುವವರಿಗೆ ಇನ್ನೂ ಒಂದು ಐಡಿಯಾ ಇರಬೇಕಲ್ಲಿ. ಯಾವ್ದು ಸರ್? ಸ್ವಾತಂತ್ರ್ಯವನ್ನು ತಂದಿದ್ದು ನಾವು ಒಬ್ಬರೇ ಅಲ್ಲ ಅಂತ ನೀವು ಹೇಳಬಾರ್ದವಾಗ. ಸೆಕ್ಯುಲರ್ ಅಂತಂದ್ರೆ ನಾವು ಒಬ್ಬರೇ ಹಿಂದೂವನ್ನ ಬೈದುಕೊಂಡು ಅಂತಾನು ನೀವು ಹೇಳಕ್ ಬರಲ್ಲ ಅವಾಗ. ಹಂಗಲ್ಲ ಅವಾಗ. ಅದು ಮೋದಿ ಅಲ್ಲ. ಕರೆಕ್ಟ್. ಹೂ ಸೆಡ್ ಈವನ್ ಇಫ್ ಮೋದಿ ಟೆಲ್ಸ್ ನಾನು ಐ ಆಮ್ ದ ಓನ್ಲಿ ರೆಪ್ರೆಸೆಂಟೇಟಿವ್ ಹಿಂದೂ ಅಂದ್ರೆ ಅಯ್ಯೋ ಕಂಡಿದ್ದೀವಿ ಇರಪ್ಪ ಅಂತಾನೆ ಹೇಳೋದು, ನೀವು ಒಬ್ಬರೇ ಅಲ್ಲ ಇಲ್ಲಿ ಅಂತ. ಅದೇ ರೀತಿ ಇಲ್ಲೂ ಅಪ್ಲೈ ಆಗಬೇಕಲ್ಲ ಲಾಜಿಕ್. ಸ್ವಾತಂತ್ರ್ಯ ತಂದಿದ್ದು ನಾವು ಒಬ್ಬರೇ ಕಾಂಗ್ರೆಸ್ ಅಂತ ಹೇಳ್ತೀರೇನು? ಹಾಗಾದ್ರೆ ಉಳಿದವರೆಲ್ಲ ಏನು ಮಾಡ್ತಿದ್ರು? ಕಳ್ಳೆಕಾಯಿ ಬೀಜ ತಿಂತಿದ್ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ? ಅವ್ರ ಪಾತ್ರ ಇಲ್ವಾ? ಸೆಕ್ಯುಲರ್ ಅಂದ್ರೆ ಒಂದು ವರ್ಗವನ್ನ ದೂಷಣೆ ಮಾಡಿಕೊಂಡು ಇನ್ನೊಂದು ವರ್ಗಕ್ಕೆ ಹೇಳ್ತೀವಿ ಅಂತ ಅನ್ನೋದು ಮಾತ್ರ ಸೆಕ್ಯುಲರ್ ಅಂತ ಅವಾಗ ನೀವು ಹೇಳ್ಕೋಬಹುದು. ಅದು ಸೆಕ್ಯುಲರ್ ಹೇಗಾಗತ್ತೆ? ಆಗ ಆ ಹಿಂಸೆಯನ್ನು ಆ ವರ್ಗವನ್ನು ನಾವು ಅದೇ ರೀತಿ ಟ್ರೀಟ್ ಮಾಡದೇ ಇದ್ರೆ ಆಗ ನೀವು ಹಿಂಸೆಯ ಪ್ರತಿಪಾದಕರಾಗಲ್ವೇನು? ಇಟ್ಸ್ ವೆರಿ ಅಮೇಝಿಂಗ್ ಲಾಜಿಕ್ಸ್ ಈ ಭಾಷಣದಲ್ಲಿ ಇನ್ವಾಲ್ವ್ ಆಯಿತು. ಆ ವಿಷಯವನ್ನು ತೆಗೆದುಕೊಂಡಿದ್ದೆ. ಮೇ ಬಿ ರಾಹುಲ್ ಗಾಂಧಿ ವಾಂಟೆಡ್ ಟು ಇಂಪ್ರೆಸ್ ಆನ್ ಡೇ ಒನ್. ಫೇರ್ ಎನಫ್. ಅದು ನಥಿಂಗ್ ರಾಂಗ್. ಅದು ನನಗೆ ತೀವ್ರ ಟೀಕೆಗಳಿಗೆ, ಅಪಮಾನಗಳಿಗೆ, ಅವಹೇಳನಕ್ಕೆ ಗುರಿಯಾಗಿದ್ದ ಒಬ್ಬ ವ್ಯಕ್ತಿ ಅಧಿಕಾರದಿಂದ ದೂರ ಇದ್ದು ಅಧಿಕಾರವನ್ನು ಅನುಭವಿಸಿ ಅಭ್ಯಾಸವಿರಬಹುದಾದ ಒಬ್ಬ ವ್ಯಕ್ತಿ, ಅಧಿಕಾರದಿಂದ ದೂರ ಇದ್ದು ಅಧಿಕಾರವನ್ನು ಅನುಭವಿಸಿರುವ ವ್ಯಕ್ತಿ ತನ್ನನ್ನು ತಾನು ಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಬಳಸಿಕೊಳ್ಳುವುದು ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ರಾಹುಲ್ ಗಾಂಧಿಗೆ ಸಿಕ್ಕಿರುವ ಮೊದಲನೆಯ ಅದ್ಭುತ ಅವಕಾಶ ಇದು ಲೀಡರ್ ಆಫ್ ದಿ ಅಪೋಸಿಷನ್. ಪೂರ್ತಿ ಗೆದ್ರು ಅಂತಾನೂ ಹೇಳಕ್ಕಾಗಲ್ಲ. ಹಾಗಾಗಿ ಐ ಥಿಂಕ್ ಲಾಜಿಕ್ಕು ಮತ್ತು ಕಂಪ್ಯಾರಿಸನ್ಗಳನ್ನು, ಹೋಲಿಕೆಗಳನ್ನು ತರುವಾಗ ಹಿ ಹ್ಯಾಸ್ ಟು ಬಿ ಕೇರ್ಫುಲ್. ಎಡವಬಾರದು. ಅದನ್ನು ನೀವು ಯಾವುದೋ ಶಿವಂದು ಫೋಟೋ ತಂದು ನಾಳೆ ಇನ್ನೊಂದ್ರದ್ದು ಫೋಟೋ ಇನ್ನೊಬ್ರು ತಂದ್ರೆ ಈಸ್ ಇಟ್ ಓಕೆ? ಅವ್ರಿಗೆ ತೋಚ್ದ ಹಾಗೆ ಈಸ್ ಇಟ್ ಓಕೆ? ಅದು ಯಾರೋ ಒಂದು AK-47 ತೋರಿಸ್ಬಿಟ್ಟು ಈ AK-47 ಈ ಎಲ್ಲರ ಪ್ರತಿನಿಧಿ ಅಂತ ಹೇಳ್ಬೋದಾ? ಹಾಗಾದ್ರೆ ಹೇಳ್ತೀರಾ? ನೋ, ಇಟ್ಸ್ ನಾಟ್. ಶೋಭೆ ತರಲ್ಲ. ಮತ್ತೆ ನಮ್ಮ ದೇವರುಗಳ ಬಳಿ ಇರುವ ಅಸ್ತ್ರಗಳೆಲ್ಲವನ್ನೂ ನಾವು ನಂಬೋದು ಧರ್ಮಸ್ಥಾಪನೆಯ ಕಾರ್ಯದ ಭಾಗವಾಗಿ ಹೊರತು ಹಿಂಸೆಯ ಭಾಗವಾಗಿ ಅಲ್ಲ. ಹಾಗಿದ್ರೆ ನಾಳೆ ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ, ಕಾಂಗ್ರೆಸ್ನ ಲೀಡರ್ಗಳಾಗಲಿ, ಉತ್ತರ ಭಾರತದ ನಾಯಕರುಗಳಾಗಲಿ ಆಯುಧ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಬಾರ್ದು. ಆಯುಧ ಪೂಜೆಯನ್ನು ನಾವು ಆ ದಿನ ಮಾಡುವುದು ಆ ಅಸ್ತ್ರಗಳನ್ನು ಪೂಜೆ ಮಾಡಿದ ತಕ್ಷಣ ತೆಗೆದುಕೊಂಡೋಗಿ ಝಳಪಿಸುತ್ತಾ ಒಬ್ಬ ತಲೆ ತೆಗಿ ಅಂತ ಅಲ್ಲ. ಆ ಅಸ್ತ್ರಗಳು ನಮ್ಮ ಜೀವನವನ್ನು ಇನ್ನಷ್ಟು ಚೆನ್ನಾಗಿ ಇಟ್ಟುಕೊಳ್ಳಲು ಕೊಟ್ಟಿರುವ ಸಹಕಾರ ಮತ್ತು ರಕ್ಷಣೆಯ ಭಾಗವಾಗಿ. ಇಟ್ಸ್ ನಾಟ್ ಹಿಂಸೆ. ನಾನು ಅದಕ್ಕೆ ಪರಮಾಣು ಅಣ್ವಸ್ತ್ರವನ್ನು ಉದಾಹರಣೆ ಕೊಟ್ಟಿದ್ದವರ ಜೀದು. ಹಾಗಾದ್ರೆ ಭಾರತ ಹಿಂಸೆಯ ಪ್ರತೀಕ. ಯಾಕೆ? ಪರಮಾಣು ಇಟ್ಕೊಂಡಿದ್ದೀಯಾ, ಟ್ಯಾಂಕ್ ಇಟ್ಕೊಂಡಿದ್ದೀಯಾ? ಹಂಗಾಗಲ್ಲ.